ಕರ್ನಾಟಕ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಅಭೂತಪೂರ್ವ ಗೆಲುವು ಸಿಗಲಿದೆ ಎಂದು ಶಾಸಕ ಡಿ ವೇದವ್ಯಾಸ್ ಕಾಮತ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಶಿಗ್ಗಾಂವಿ, ಸಂಡೂರು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಎನ್ಡಿಎ ಮೈತ್ರಿಕೂಟದ ಪರವಾಗಿ ತೀರ್ಪು ಬರಲಿದೆ. ಆ ಮೂಲಕ ರಾಜ್ಯ ಸರ್ಕಾರದ ಕೆಟ್ಟ ಆಡಳಿತಕ್ಕೆ ಜನರು ತೀರ್ಪು ಕೊಡಲಿದ್ದಾರೆ. ಈ ಚುನಾವಣಾ ಮುಖಾಂತರ ಸಿದ್ದರಾಮಯ್ಯ ಕುರ್ಚಿಗೂ ಕಂಟಕ ಬರಲಿದೆ ಎಂದು ಹೇಳಿದರು. ಇನ್ನು ವಕ್ಫ್ ಆಸ್ತಿ ವಿವಾದ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯಲಿದ್ದು, ಮಂಗಳೂರಿನಲ್ಲೂ ದೊಡ್ಡ ಮಟ್ಟದ ಹೋರಾಟ ಮಾಡಲಿದ್ದೇವೆ. ರೈತರ ಭೂಮಿ ಕಬಳಿಸುವ ವಿರುದ್ಧ ಅಧಿವೇಶನದಲ್ಲೂ ಎನ್ಡಿಎ ಮೈತ್ರಿಕೂಟ ನೇತೃತ್ವದಲ್ಲಿ ಹೋರಾಟ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸ ಮಾಡುತ್ತಿದ್ದೇವೆ ಎಂದು ಶಾಸಕರು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ನಂತರ ತೆರವುಗೊಂಡಂಥ ಸ್ಥಾನದ ನಾಳೆಯ ದಿನ ಮಹತ್ವದ ತೀರ್ಪು ಹೊರಗಡೆ ಬರಲಿಕ್ಕಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವಿರೋಧಿ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಮತ್ತು ಒಟ್ಟಾರೆ ಕಾಂಗ್ರೆಸ್ನವರು ರೈತರ ಭೂಮಿಯನ್ನು ಕಬಳಿಸ್ತಾ ಇರುವಂಥದ್ದು ಈ ಎಲ್ಲ ವಿಚಾರದ ಬಗ್ಗೆ ಜನರು ಬಹಳ ಆಕ್ರೋಶಿತರಾಗಿ ಸಿದ್ದರಾಮಯ್ಯವರ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲೇಬೇಕು ಅಂತೇಳುವಂಥ ಮಟ್ಟಕ್ಕೆ ಇವತ್ತು ಜನರು ಬಹಳ ದುಃಖದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕೊನೆಯದಾಗಿ ಸಿದ್ದರಾಮಯ್ಯವರ ಪಕ್ಷ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಬೇಸತ್ತಿದ್ದಾರೆ. ಅದಕ್ಕಾಗಿ ನಾನಿವತ್ತು 3 ಉಪಚುನಾವಣೆಗಳ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ನಮ್ಮ ಒಕ್ಕೂಟಕ್ಕೆ ಭಾಳ ಮಹತ್ವದ ತೀರ್ಪಾಗಿ ಭಾಳ ಅಭೂತಪೂರ್ವವಾದಂಥ ಜಯ ಗಳಿಸ್ತದೆ ಅಂತೇಳುವಂಥ ವಿಶ್ವಾಸದ ಮಾತನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಶಿಗ್ಗಾಂವಿ ಕ್ಷೇತ್ರ ಇರ್ಬೋದು, ಅಲ್ಲಿ ಬಸವರಾಜ ಬೊಮ್ಮಾಯಿಯವರ ಸುಪುತ್ರ ಭರತ್ ಬೊಮ್ಮಾಯಿಯವರು, ಅದೇ ರೀತಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಜನತಾದಳದ ನಾಯಕರಾಗಿರುವಂಥ ಕೇಂದ್ರದ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿಯವರು, ಅದೇ ರೀತಿ ಸಂಡೂರಿನಲ್ಲಿ ಬಂಗಾರು ಹನುಮಂತವರು ಅವರು ನಮ್ಮ ರಾಜ್ಯದ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಈ 3 ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಒಕ್ಕೂಟಕ್ಕೆ ಬರ್ತದೆ. ಅದರ ಮುಖಾಂತರ ಇವರು 3 ಜನರು ಗೆದ್ದು ಭಾರತೀಯ ಜನತಾ ಪಾರ್ಟಿಗೆ ಇನ್ನಷ್ಟು ಶಕ್ತಿ ಕೊಡುವಂಥದ್ದು, ಎನ್ಡಿಎ ಘಟಕಕ್ಕೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯಗಳು ಆಗ್ತದೆ ಅಂತೇಳುವಂಥದ್ದು ನಾನು ಹೇಳ್ತಾ, ಈ ಚುನಾವಣೆ ಈ ಫಲಿತಾಂಶದ ನಂತರ ಸಿದ್ದರಾಮಯ್ಯವರಿಗೆ ಇನ್ನಷ್ಟು ಸಂಕಷ್ಟಗಳು ಎದುರಾಗಲಿಕ್ಕಿದೆ ಅಂತೇಳುವಂಥದ್ದು ಕೇಂದ್ರದ ಅವರ ಹೈಕಮಾಂಡ್ ಸಿದ್ದರಾಮಯ್ಯರ ಆಡಳಿತದಲ್ಲಿ ಜನರು ಬೇಸತ್ತದನ್ನು ಮನಗೊಂಡು ಎಲ್ಲಾದರೂ ಒಂದು ಕಡೆಗಳಲ್ಲಿ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾವಣೆ ಮಾಡುವಂಥ ಹಂತಕ್ಕೆ ಈ ಚುನಾವಣೆಯ ಫಲಿತಾಂಶ ಬರ್ತದೆ ಅಂತ ಅವರವರ ಸ್ವಂತದ ಭೂಮಿಗಳನ್ನು ವಫ್ಕ್ ಮಾಡಿ ವಫ್ನ ಮುಖಾಂತರ ಆ ಭೂಮಿಯನ್ನು ಕಬಳಿಸುವಂಥ ವಿಚಾರಗಳು ಮಾಧ್ಯಮದಲ್ಲಿ ನಿರಂತರವಾಗಿ ಬರ್ತಾ ಇದೆ. ಬೇರೆ ಬೇರೆ ಕಣ್ಣೀರಾಗ್ತಾ ಇದ್ದಾರೆ. ರೈತರ ಮೇಲೆ FIR ಹಾಕಿ ರೈತರನ್ನ ಜೈಲಿಗೆ ಹಾಕುವಂಥ ಕೆಲಸ ಕಾರ್ಯಗಳು ಕೂಡ ಸಿದ್ದರಾಮಯ್ಯರ ವಾತಾವರಣದ ಇದು ಇದೆ. ನಾನಿವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮತ್ತು ರಾಜ್ಯದ ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾರ್ಯಾರ ಜಾಗ ಕಬಳಿಸಿಕೊಂಡು ವಫ್ ಮಾಡಿಕೊಳ್ಳಿಕ್ಕೆ ನಿಮಗೆ ನಾಚಿಕೆ ಆಗಬೇಕು. ಅದಕ್ಕಾಗಿ ನಾನಿವತ್ತು ನಿಮಗೆ ವಿಶೇಷವಾಗಿ ನಿಮ್ಮ ಆಡಳಿತದಲ್ಲಿ ಈ ರೀತಿ ಲ್ಯಾಂಡ್ ಜಿಹಾದ್ ಅಂತೇಳುವಂಥ ರೀತಿಯ ಒಂದು ವಿಶೇಷವಾದಂಥ ನಿರ್ಣಯವನ್ನು ಕೈಗೆತ್ತಿಕೊಂಡದ್ದು ಭಾರತೀಯ ಜನತಾ ಪಾರ್ಟಿ ಇದನ್ನು ವಿರೋಧಿಸುತ್ತದೆ, ಇದನ್ನು ಖಂಡಿಸುತ್ತದೆ. ಇಂಥ ಲಜ್ಜೆಗೆಟ್ಟ ನೀಚ ರಾಜಕಾರಣ, ಲಜ್ಜೆಗೆಟ್ಟ ನೀಚ ನಿರ್ಣಯವನ್ನು ಇಡೀ ಭಾರತದಲ್ಲಿ ಸ್ವತಂತ್ರಂತ ಯಾವ ರಾಜಕೀಯ ಪಕ್ಷದವರು ಮಾಡದನ್ನು ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.